ಕಲಾಸಿಪಾಳ್ಯ ಬಸ್ ನಿಲ್ದಾಣಕ್ಕೆ ಭೂಮಿ ಪೂಜೆ ಮಾಡಿದ ಹಿನ್ನೆಲೆಯಲ್ಲಿ ಬ್ಯಾನರ್ ಹೆಸರು ಹಾಕುವ ವಿಚಾರಕ್ಕೆ ಗಲಾಟೆ ಸಂಭವಿಸಿದೆ. ರೈಟ್, ಕಲಾಸಿಪಾಳ್ಯ ಬಸ್ ನಿಲ್ದಾಣಕ್ಕೆ ಭೂಮಿ ಪೂಜೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬ್ಯಾನರ್ ಹಾಕುವ ವಿಚಾರಕ್ಕೆ ಗಲಾಟೆ ನಡೆದಿದೆ. ಕಾಂಗ್ರೆಸ್ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ, ವಾಗ್ವಾದ ನಡೆದಿದೆ. ಶಾಸಕ ಆರ್.ವಿ. ದೇವರಾಜ್ ಪುತ್ರ ಆರ್.ವಿ. ಯುವರಾಜ್ ಹೆಸರು ಹಾಕಿದ್ದಕ್ಕೆ ಬಿಜೆಪಿ ಬೆಂಬಲಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಟ್ ದ ಸೇಮ್ ಟೈಮ್ ಮಾಜಿ ಕಾರ್ಪೊರೇಟರ್ ಧನರಾಜ್ ಹೆಸರು ಹಾಕಿದ್ದಕ್ಕೆ ಕಾಂಗ್ರೆಸ್ನವರು ಕೂಡ ವಿರೋಧ ಮಾಡಿದ್ದಾರೆ. ಧರ್ಮರಾಯ ದೇಗುಲ ವಾರ್ಡ್ ಕಾರ್ಪೊರೇಟರ್ ಪ್ರತಿಭಾ ಧನರಾಜ್ ಮತ್ತು ಪತಿಯಿಂದ ಕಿರಿಕಾಗಿದೆ. ಆರ್.ವಿ. ಯುವರಾಜ್ ಸುಧಾಮನಗರ ವಾರ್ಡ್ನ ಕಾರ್ಪೊರೇಟರ್. ಶಾಸಕ ಆರ್.ವಿ. ದೇವರಾಜ್ ಮತ್ತು ಧನರಾಜ್ ನಡುವೆ ಮಾತಿನ ಚಕಮಕಿಯಾಗುತ್ತೆ. ಇವೆಲ್ಲ ನಡೆದ ಬಳಿಕ ಅಂದ್ರೆ ಇದೊಂದು ರೀತಿ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗುತ್ತೆ. ಅದಾದ ನಂತರ ಕಿರಿಕ್ ಆಯ್ತು. ಕಿರಿಕ್ ನಂತರ ಹೆಸರನ್ನ ಅಳಿಸೋದಕ್ಕೆ ಶಾಸಕ ಆರ್.ವಿ. ದೇವರಾಜ್ ತಿಳಿಸ್ತಾರೆ. ಅಂದ್ರೆ ಸುಧಾಮನಗರ ವಾರ್ಡ್ನ ಕಾರ್ಪೊರೇಟರ್ ಹೆಸರು ನಮ್ಮ ವಾರ್ಡ್ನ ಬ್ಯಾನರ್ನಲ್ಲಿ ಯಾಕೆ ಬರಬೇಕು ಅನ್ನೋದಕ್ಕೆ ಬಿಜೆಪಿ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರೆ, ಮಾಜಿ ಕಾರ್ಪೊರೇಟರ್ ಧನರಾಜ್ ಹೆಸರನ್ನ ನೀವ್ ಯಾಕೆ ಹಾಕಿದ್ದೀರಾ ಅಂತ ಕಾಂಗ್ರೆಸ್ನವರು ಕೂಡ ಗಲಾಟೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ ಅವರಿಂದ. ಸುನಿಲ್, ಒಂದ್ ಕಡೆ ಧನರಾಜ್ ಅವರ ಹೆಸರನ್ನ ಯಾಕೆ ಹಾಕಿದ್ರಿ ಅಂತ ಅಂದ್ಬಿಟ್ಟು ಕಾಂಗ್ರೆಸ್ ಅವ್ರು ಕೇಳ್ತಾರೆ, ಮತ್ತೊಂದ್ ಕಡೆ ಯುವರಾಜ್ ಹೆಸರನ್ನ ಯಾಕೆ ಹಾಕಿದ್ರಿ ಅಂತ ಬಿಜೆಪಿ ಅವ್ರು ಕೇಳ್ತಾರೆ. ಯಾಕೆ ಈ ರೀತಿ ಹಗ್ಗ ಜಗ್ಗಾಟ ಇವರಿಬ್ಬರ ಮಧ್ಯದಲ್ಲಿ ಅಂತ? ಅರವಿಂದ್, ಇದು ಒಂದು ಬಹಳ ವರ್ಷಗಳ ನಂತರ ಕಲಾಸಿಪಾಳ್ಯದಲ್ಲಿ ಒಂದು ಹೊಸ ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ. ಈ ಒಂದು ಬಸ್ ಸ್ಟ್ಯಾಂಡ್ ನ ಒಂದು ಗುದ್ದಲಿ ಪೂಜೆ, ಒಂದು ಕಾಮಗಾರಿ ವೇಳೆ ಏನೋ ಒಂದು ಪೂಜೆ ನಡೀತಾ ಇತ್ತು. ಆ ವೇಳೆಯಲ್ಲಿ ಪಕ್ಕದ ವಾರ್ಡ್ ಸುಧಾಮನಗರದ ವಾರ್ಡ್ ಏನು ಆರ್.ವಿ. ಯುವರಾಜ್ ಇದ್ದಾರೆ, ಅವರ ಹೆಸರನ್ನ ಯಾಕೆ ಹಾಕಿದ್ರಿ ನಮ್ಮ ವಾರ್ಡ್ ಅಲ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಧನರಾಜ್ ಮತ್ತೆ ಅವರ ಪತ್ನಿ ಹಾಲಿ ಕಾರ್ಪೊರೇಟರ್ ಅವರು ಒಂದು ಗಲಾಟೆ ಮಾಡಿದ್ರೆ, ಇವರು ಗಲಾಟೆ ಸ್ಟಾರ್ಟ್ ಮಾಡ್ದಂಗೆ ಆ ಕಡೆ ಕಾಂಗ್ರೆಸ್ನವರು ಕೂಡ ಮಾಜಿ ಕಾರ್ಪೊರೇಟರ್ ಹೆಸರು ಯಾಕೆ ಹಾಕಿದ್ರಿ ಅಂತ ಹೇಳ್ಬಿಟ್ಟು ಅವರು ಕೂಡ ಗಲಾಟೆ ಒಂದು ಶುರು ಮಾಡಿದ್ರು. ಅಂದ್ರೆ ಇಲ್ಲಿ ಒಂದಲ್ಲ ಒಂದ್ ಕಡೆ ಒಂದು ಪ್ರತಿಷ್ಠೆ ಪ್ರಶ್ನೆ ಉಂಟಾಗಿದೆ ಅಂತ ಹೇಳ್ಬಿಟ್ಟು ಕೇವಲ ಒಂದು ಬ್ಯಾನರ್ ನಲ್ಲಿ ಒಂದು ಹೆಸರಿಗೋಸ್ಕರ ಈ ತರ ಕಿತ್ತಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಕೂಡ ಅಲ್ಲಿನ ಒಂದು ಸಾರ್ವಜನಿಕರು ಒಂದು ಪ್ರಶ್ನೆ ಮಾಡಿದ್ರು. ಹೆಸರಾಕಿ ಅದೇ ಇದಾಗ್ಲಿ, ಒಟ್ಟು ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗ್ಬೇಕು. ಯಾಕಂದ್ರೆ ಸಾಕಷ್ಟು ಸುಮಾರು ವರ್ಷಗಳಿಂದ ಕಲಾಸಿಪಾಳ್ಯದಲ್ಲಿ ಬಸ್ ಸ್ಟ್ಯಾಂಡ್ ಇಲ್ಲ, ಅಲ್ಲೇ ಮಳೆ ನೀರು ಅದರಲ್ಲೇ ಬಸ್ಗಳು ಓಡಾಡ್ತವೆ. ಆದ್ರೆ ಇವ್ರು ನೋಡಿದ್ರೆ ಇಲ್ಲಿ ಹೆಸರಿಗೋಸ್ಕರ ಕಿತ್ತಾಡ್ತಾರಲ್ಲ ಅನ್ನೋ ಒಂದು ಸಾರ್ವಜನಿಕರ ಪ್ರಶ್ನೆ ಆಗಿತ್ತು. ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಒಂದು ಹೊಡೆದಾಟ ನಡೆದಿದೆ ಅಂತಾನೆ ಹೇಳ್ಬೋದು. ಆಕ್ಚುಲಿ ಸುನಿಲ್, ಧನರಾಜ್ ಅವರು ಮಾಜಿ ಕಾರ್ಪೊರೇಟರ್, ಅವರ ಪತ್ನಿ ಪ್ರತಿಭಾ ಧನರಾಜ್ ಅವರು ಹಾಲಿ ಕಾರ್ಪೊರೇಟರ್. ಹಾಲಿ ಕಾರ್ಪೊರೇಟರ್ ಫೋಟೋ ಹಾಕಿದ್ರೆ ಅದೊಂಥರ, ಬಟ್ ಧನರಾಜ್ ಅವ್ರನ್ನ ಯಾಕೆ ಮಧ್ಯದಲ್ಲಿ ತೋರಿಸ್ತಾ ಇದ್ದಾರೆ ಇವರು ಅಂತ? ಅರವಿಂದ್, ಇಲ್ಲಿ ಧನರಾಜ್ ಅವರು ಮಧ್ಯದಲ್ಲಿ ಯಾಕೆ ತೋರಿಸ್ತಾರೆ ಅಂದ್ರೆ, ಇಲ್ಲಿ ಯುವರಾಜ್ ಅವರು ಪಕ್ಕದ ವಾರ್ಡ್ ಇಲ್ಲಿ ಕೇವಲ ಹೆಸರು ಅಷ್ಟೇ, ಅಲ್ಲಿ ಯಾವುದೇ ರೀತಿಯಾದ ಫೋಟೋ ಇರಲಿಲ್ಲ, ಕೇವಲ ಹೆಸರು ಹಾಕಿದ್ರು ಅಷ್ಟೇ. ಪಕ್ಕದ ಸುಧಾಮನಗರ ವಾರ್ಡ್ ಸದಸ್ಯರಾದಂತಹ ಯುವರಾಜ್ ಅಂತ ಹೆಸರಿತ್ತು. ಮತ್ತೆ ಇಲ್ಲಿ ಹಾಲಿ ಏನು ಪ್ರತಿಭಾ ಧನರಾಜ್ ಅಂತ ಹೇಳ್ಬಿಟ್ಟು ಮಾತ್ರ ಹೆಸರಿತ್ತು. ಇಲ್ಲಿ ಧನರಾಜ್ ಅವರ ಹೆಸರು ಇರಲಿಲ್ಲ. ಆದ್ರೆ ಯುವರಾಜ್ ಅವರ ಹೆಸರು ಯಾಕೆ ಹಾಕಿದಿರಿ ಅಂತ ಹೇಳ್ಬಿಟ್ಟು ಧನರಾಜ್ ಅವರು ಒಂದು ಪ್ರಶ್ನೆ ಮಾಡಿದ್ರು. ಮತ್ತೆ ಇನ್ನೊಂದು ಬ್ಯಾನರ್ ನಲ್ಲಿ ಧನರಾಜ್ ಅವರ ಹೆಸರಿತ್ತು. ಅಂದ್ರೆ ಈಗ ಸರ್ಕಾರದಿಂದ ವತಿಯಿಂದ ಒಂದು ನಿರ್ಮಾಣ ಮಾಡಿದ ಬ್ಯಾನರ್ ನಲ್ಲಿ ಅವರ ಹೆಸರು, ಇನ್ನೊಂದು ಬ್ಯಾನರ್ ನಲ್ಲಿ ಇತ್ತು ಅವರ ಹೆಸರನ್ನು ನೀವ್ ಹೆಂಗ್ ಹಾಕಿದಿರಿ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದು ಗಲಾಟೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಗಲಾಟೆ ಶುರು ಮಾಡಿದ್ರು. ಹಾಗಾಗಿ ಅವರು ಅದಕ್ಕೆ ಒಂದು ವಿರೋಧವಾಗಿ ಕಾಂಗ್ರೆಸ್ನವರು ಕೂಡ ಈ ರೀತಿಯಾದಂತ ಒಂದು ಪ್ರಶ್ನೆ ಮಾಡಿ ಗಲಾಟೆ ಶುರು ಆಯ್ತು ಅಂತ ಹೇಳ್ಬೋದು. ಸುನಿಲ್, ಈ ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಅನ್ನೋದು ದೇವರಿಗೆ ಪ್ರೀತಿ. ಮಳೆ ಬಂದ್ಬಿಟ್ರಂತೂ ಕೊಚ್ಚೆ ಗುಂಡಿ, ಅಕ್ಕಪಕ್ಕ ಓಡಾಡೋರೆಲ್ಲ ಮೂಗ್ ಮುಚ್ಕೊಂಡೇ ಓಡಾಡ್ಬೇಕಾಗತ್ತೆ. ಆ ವಾಸನೆ ಮಾರ್ಕೆಟ್ ತನಕ ಹರಿಯುತ್ತೆ. ಅಂತ ಸಂದರ್ಭದಲ್ಲಿ ಒಂದು ಏನೋ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ, ಒಂದು ಬಸ್ ಸ್ಟ್ಯಾಂಡ್ ಆಗ್ತಾ ಇದೆ, ಇಲ್ಲಿ ಪಕ್ಷಭೇದವನ್ನ ಮರೆತು ಎಲ್ಲರೂ ಕೈಗೂಡಿಸ್ಬೇಕೆ ಹೊರತು ಕೇವಲ ಒಂದು ಬ್ಯಾನರ್ ನಲ್ಲಿ ಫೋಟೋ ಇಲ್ಲ ಅಂತ ಕಚ್ಚಾಡ್ತಾರಲ್ಲ, ಏನ್ ಹೇಳೋಣ ಈ ರಾಜಕಾರಣಿಗಳಿಗೆ ಅಂತ? ಹೌದು ಅರವಿಂದ್, ಯಾಕಂದ್ರೆ ಅದು ಸಾಕಷ್ಟು ವರ್ಷಗಳಿಂದ ಒಂದು ಮಳೆ ಬಂದು ಇವತ್ತು ಕೂಡ ನಾನು ಆ ಒಂದು ಬಸ್ ಸ್ಟ್ಯಾಂಡ್ ಅನ್ನು ನೋಡಿದಾಗ, ಯಾಕಂದ್ರೆ ನಿನ್ನೆ ಮೊನ್ನೆ ಚಂಡಮಾರುತದ ಹಿನ್ನೆಲೆಯಲ್ಲಿ ಸಾಕಷ್ಟು ಮಳೆ ನೀರು ನಿಂತು ಇವತ್ತು ಕೂಡ ಓಡಾಡಿ ಕಾರಿಂದ ಇಳಿಲಿಕ್ಕೂ ಕೂಡ ಸಾಧ್ಯ ಇಲ್ಲ.
ನೀರು ಕೆಸರಿಂದ ಕೂಡಿದಂತಹ ಒಂದು ಕಲಸಿಪಾಳ್ಯ ಬಸ್ ಸ್ಟ್ಯಾಂಡ್ ಕೊನೆಗೂ ಅಂದ್ರೆ ಈ ಹಿಂದೆನೆ 3 ವರ್ಷಗಳ ಹಿಂದೆ ಈ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಮಲಿಂಗಾರೆಡ್ಡಿ ಅವರು ಒಂದು ಸಾರಿಗೆ ಸಚಿವರು ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವರಾದಾಗ ಒಂದು ಪ್ರಸ್ತಾವನೆ ಸಲ್ಲಿಸಿದ್ರು. ಅಲ್ಲಿಂದ ಇಲ್ಲಿಗೆ ಸಾಕಷ್ಟು ವರ್ಷಗಳು ಕಳೆದ ನಂತರ ಹೇಗೋ ಇವತ್ತು ಒಂದು ಹಣ ಸ್ಯಾಂಕ್ಷನ್ ಆಗಿ ಇವತ್ತು ಒಂದು ಗುದ್ದಲಿ ಪೂಜೆ ನೆರವೇರಿಸುವ ಸಂದರ್ಭದಲ್ಲಿ ಆಗಿದ್ದು ಅಲ್ಲಿನ ಎಲ್ಲ ಜನರಿಗೆ ಒಂದು ಮನಸ್ಸಿಗೆ ಒಂದು ಬೇಜಾರಾಗಿದೆ ಅಂತಾನೆ ಹೇಳ್ಬೋದು. ಅರವಿಂದ್, ಎಸ್ ಸುನಿಲ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಜನರ ಸೇವೆ ಮಾಡುತ್ತೇವೆಂದು ಭಾಷಣ ಬಿಗಿದು ಕಣ್ಣೀರು ಸುರಿಸಿ ಆಯ್ಕೆಯಾದ ನಮ್ಮ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ ಮೇಲೆ ಹೇಗಾಗುತ್ತಾರೆ ಅನ್ನುವುದು ಬಯಲಾದ ದಿನ. ನಾನು ಮಹಿಳೆ ಜೊತೆ ರಾಸಲೀಲೆ ನಡೆಸಿಲ್ಲ, ನಾನು ತಪ್ಪು ಮಾಡಿಲ್ಲ ಎಂದಿದ್ದ ಅಬಕಾರಿ ಸಚಿವ HY ಮೇಟಿ ಅವರು ಇವತ್ತು ಮೌನಕ್ಕೆ ಶರಣಾಗಲೇಬೇಕಾಯಿತು. ಕೊನೆಗೆ ರಾಜೀನಾಮೆ ಕೊಟ್ಟರು. ಅಬಕಾರಿ ಸಚಿವ HY ಮೇಟಿ ವಜಾಕ್ಕೆ ಕ್ಷಣಗಣನೆ ಆರಂಭವಾಗಿದೆ.